ಹಂಪಿ ಅಂದಾಕ್ಷಣ ಹಾಳಾದ ಕಲ್ಲಿನ ಶಿಲ್ಪಗಳೇ ನಮ್ಮ ಕಣ್ಣ ಮುಂದೆ ಬರುತ್ತವೆ. ಹಾಗಾದರೆ ಹಂಪಿ ಅಂದರೆ ಇಷ್ಟೇನಾ? ಖಂಡಿತ ಅಲ್ಲ. ಹಾಳಾದ ಹಂಪಿಯ ಪ್ರತಿ ಕಲ್ಲಿನ ಹಿಂದೆಯೂ ವಿಜ್ಞಾನ ಮತ್ತು ತಂತ್ರಜ್ಞಾನ ಅಡಗಿದೆ. ತಲೆ ಕೆಳಗಾಗಿ ಕಾಣೋ ವಿರೂಪಾಕ್ಷ ದೇಗುಲದ ಗೋಪುರ, ವಿಜಯ ವಿಠಲನ ಸನ್ನಿಧಿಯಲ್ಲಿರೋ ಸಂಗೀತ ಸ್ತಂಭಗಳು, ಅಬ್ಬ, ಇವುಗಳ ಹಿಂದಿರೋ ರಹಸ್ಯ ಇಂದಿಗೂ ನಮ್ಮ ಕಲ್ಪನೆಗೂ ನಿಲುಕೋದಿಲ್ಲ. ನಾವಿವತ್ತು ಕಾಣ್ತಿರೋ ಹಂಪಿಯೇ ಬೇರೆ, ವಿಜ್ಞಾನದ ಕಣ್ಣಲ್ಲಿ ಕಾಣೋ ವಿಜಯನಗರವೇ ಬೇರೆ. ಇಂದಿನ ಅದ್ಭುತ ಭಾರತದಲ್ಲಿ ನೀವು ಕಾಣದ ಹಂಪಿಯ ಅತ್ಯದ್ಭುತ ದರ್ಶನ ಮಾಡಿಸ್ತೀವಿ ನೋಡಿ. ಹಂಪಿ ಈ ಹೆಸರು ಕೇಳಿದ್ರೆ ಸಾಕು, ಮೈ ರೋಮಾಂಚನಗೊಳ್ಳುತ್ತೆ. ವಿಶ್ವ ಪರಂಪರೆಯ ತಾಣವಾಗಿರೋ ಈ ಹಂಪಿಯ ವೈಭವ ಶಬ್ದಗಳಿಗೆ ನಿಲುಕೋದಿಲ್ಲ. ತುಂಗಭದ್ರಾ ನದಿಯ ಜುಳು ಜುಳು ನಿನಾದದ ಜೊತೆಗೆ ಅರಳಿದ ವಿಜಯನಗರ ಸಾಮ್ರಾಜ್ಯ ತನ್ನ ವೈಭವದಿಂದಲೇ ವಿಶ್ವವಿಖ್ಯಾತಿ ಗಳಿಸಿದ್ದ ಭವ್ಯ ನಾಡು. ಹಂಪಿಯ ನೆಲದಲ್ಲಿರೋ ಬೃಹತ್ ಕಲ್ಲಿನ ರಥ. ಈ ಕಲ್ಲಿನ ರಥದ ಎದುರೇ ಇರೋ ಸಂಗೀತ ವಿಜ್ಞಾನ ಮೇಳೈಸಿದ ವಿಜಯ ವಿಠಲನ ಸನ್ನಿಧಿ. ಬರೋಬ್ಬರಿ 90 ಅಡಿ ಎತ್ತರದ ಯೋಗ ನರಸಿಂಹ. ಹಂಪಿಯ ಶಿಲ್ಪಕಲಾ ವೈಭವದ ಕತೆ ಹೇಳುವ ವಿರೂಪಾಕ್ಷ ದೇಗುಲ. ಹೀಗೆ ಹಂಪಿಯ ಪ್ರತಿ ಸ್ಮಾರಕವು ವಿಜಯನಗರ ಸಾಮ್ರಾಜ್ಯದ ಸಂಸ್ಕೃತಿ ಕಲಾ ಶ್ರೀಮಂತಿಕೆಯನ್ನ ಸಾರಿ ಸಾರಿ ಹೇಳುತ್ತವೆ. ಜಂಬೂ, ಮಾಲ್ಯವಂತ, ಮಾತಂಗ, ಅಂಜನಾದ್ರಿ, ರತ್ನಕೂಟ, ಹೇಮಕೂಟ ಹೀಗೆ 7 ಪರ್ವತಗಳ ನಡುವೆ ನಿರ್ಮಾಣಗೊಂಡಿದ್ದ ವಿಜಯನಗರ ಸಾಮ್ರಾಜ್ಯ ಕೇವಲ ತನ್ನಲ್ಲಿದ್ದ ಸಂಪತ್ತಿನಿಂದಷ್ಟೇ ಫೇಮಸ್ ಆಗಿರಲಿಲ್ಲ. ಈ ನೆಲೆ ಕಲೆ ಮತ್ತು ವಿಜ್ಞಾನಗಳೆರಡರ ಸಂಗಮ ಕ್ಷೇತ್ರ. ಜಗತ್ತಿನ ಅದ್ಭುತಗಳ ಸಾಲಿನಲ್ಲಿ ನಿಲ್ಲೋ ಈ ಹಂಪಿಯ ನೆಲದ ಪ್ರತಿ ಶಿಲೆಯ ಹಿಂದೆ ವಿಜ್ಞಾನವಿದೆ, ವಿಸ್ಮಯಗಳಿವೆ, ವಿಚಿತ್ರಗಳಿವೆ. ವಿಜಯನಗರದ ಬೀದಿಗಳ ಮುತ್ತು ರತ್ನ ವಜ್ರ ವೈಡೂರ್ಯ ಮಾರಾಟದ ಕತೆ ಹೇಳಿದ್ರೆ ಇಲ್ಲಿನ ಶಿಲ್ಪಗಳು, ದೇಗುಲಗಳು ವೈಜ್ಞಾನಿಕತೆಗೆ ಸಾಕ್ಷಿಯಾಗಿವೆ. ಇದಕ್ಕೆ ಅಪ್ಪಟ ಉದಾಹರಣೆ ಹಂಪಿಯ ಈ ವಿಜಯ ವಿಠಲ ದೇಗುಲ. ಹನ್ನೆರಡನೇ ಶತಮಾನದಲ್ಲಿ ನಿರ್ಮಾಣಗೊಂಡ ಈ ಭವ್ಯ ದೇಗುಲದ ಪ್ರತಿ ಕಲ್ಲು ಸಂಗೀತಮಯ. ಈ ದೇಗುಲದ ಪ್ರತಿ ಸ್ತಂಭವು ಸಪ್ತ ಸ್ವರಗಳನ್ನ ಹೊರಡಿಸಬಲ್ಲ ಒಂದೊಂದು ವಾದ್ಯದಂತೆ ಕೆಲಸ ಮಾಡುತ್ತೆ. ಇಂಥ ಅತ್ಯದ್ಭುತ ಸಂಗೀತ ದೇಗುಲವನ್ನ ನಿರ್ಮಿಸಿದ ಶಿಲ್ಪಿಗಳ ಸಂಗೀತ ಜ್ಞಾನ ಎಂತಹದ್ದು ಅನ್ನೋದು ನಮಗೆ ತಿಳಿಬೇಕಾದ್ರೆ ಸಂಗೀತದ ಭಾಷೆಯಲ್ಲೇ ನಾವು ಈ ದೇಗುಲವನ್ನ ಅರ್ಥೈಸಿಕೊಳ್ಳಬೇಕಾಗತ್ತೆ. ಯಾಕಂದ್ರೆ ಇಲ್ಲೊಂದು ಪರಮಾದ್ಭುತ ವಿಜ್ಞಾನವಿದೆ. ಈ ಶಿಲ್ಪಕಲಾ ಕುಸುರಿಯನ್ನ ಒಮ್ಮೆ ನೋಡಿ. ಇವುಗಳನ್ನ ಕೆತ್ತಿರೋದು ಬರೀ ಅಲಂಕಾರಕ್ಕಾಗಿ ಅಲ್ಲ, ಇವು ಸಂಗೀತದ ಸಮ್ಯಾಟಿಕ್ಸ್ ಮಾದರಿಗಳು ಅಂತಾರೆ ಸಂಶೋಧಕರು. ಈ ದೇಗುಲವನ್ನ ನಿರ್ಮಿಸಿದ ಸ್ಥಪತಿಗಳಿಗಿದ್ದ ಅಪಾರ ಸಂಗೀತ ಜ್ಞಾನಕ್ಕೆ ಈ ಸಮ್ಯಾಟಿಕ್ಸ್ ಮ್ಯೂಸಿಕಲ್ ಪ್ಯಾಟ್ರನ್ಗಳೇ ಸಾಕ್ಷಿ ಅನ್ನೋದು ತಜ್ಞರ ವಾದ. ಹಂಪಿಯ ವಿಜಯ ವಿಠಲನ ಗುಡಿಯಲ್ಲಿರೋ ಮ್ಯೂಸಿಕಲ್ ಪಿಲ್ಲರ್ಗಳು ಗಣಿತದ ಯಾವ ಲೆಕ್ಕಾಚಾರಕ್ಕೂ ನಿಲುಕೋದಿಲ್ಲ. ಇಲ್ಲಿನ ಸಂಗೀತದ ಸ್ತಂಭಗಳು ಒಂದೇ ಅಳತೆಯಲ್ಲಿದ್ರೂ ಅವು ಸಪ್ತ ಸ್ವರಗಳನ್ನು ಹೊಮ್ಮಿಸೋದಾದ್ರೂ ಹೇಗೆ? ಸಂಗೀತ ವಿದ್ವಾಂಸರನ್ನ ಇವತ್ತಿಗೂ ಕಾಡ್ತಿರೋ ಪ್ರಶ್ನೆ ಇದು. ಹಾಗಾದ್ರೆ ಒಂದೇ ಅಳತೆಯಲ್ಲಿದ್ರೂ ವಿಭಿನ್ನ ಸ್ವರಗಳನ್ನು ಹೊರಡಿಸ್ತಾ ಇರೋ ಈ ಸ್ತಂಭಗಳ ಹಿಂದಿರೋ ತಂತ್ರಜ್ಞಾನ ಯಾವುದು?
ಹಂಪಿಯ ವಿಜಯ ವಿಠ್ಠಲ ದೇವಸ್ಥಾನ ಅಂದ ತಕ್ಷಣ ನಮಗೆ ನೆನಪಾಗುವುದು ಸಂಗೀತ ಹೊಮ್ಮಿಸೋ ಈ ಕಲ್ಲಿನ ಸ್ತಂಭಗಳು. ಆದ್ರೆ ಇದೇ ದೇಗುಲದ ಸಂಗೀತ ಮಂಟಪದಲ್ಲಿರೋ ಈ ಕಲ್ಲಿನ ವಿಗ್ರಹದ ಕೈಲಿರೋ ಕಲ್ಲಿನ ಡಮರೂ ಸಹ ಸಂಗೀತವನ್ನ ಹೊಮ್ಮಿಸುತ್ತೆ ಅನ್ನೋದು ಇಲ್ಲಿಗೆ ಬರೋ ಬಹುತೇಕ ಪ್ರವಾಸಿಗರಿಗೆ ಗೊತ್ತೇ ಇಲ್ಲ. ಇದು ದೇಗುಲದ ಗಂಟೆಗಳಲ್ಲಿ ಹೊಮ್ಮುವ ನಾದ. ಶಾಲೆಯ ಬೆಲ್ನಂತಹ ಶಬ್ದವು ಪಿಲ್ಲರ್ನಿಂದ ಬರುತ್ತೆ. ಈಗ ನಾವು ದೇಗುಲ ಗಂಟೆಯ ನಿನಾದ, ಶಾಲೆಯ ಬೆಲ್ ಶಬ್ದವನ್ನ ಎರಡನ್ನೂ ಜೊತೆಯಾಗಿಸೋಣ. ಆಗ ನಮಗೆ ಕೇಳಿ ಬರುವುದು ನಾವು ಮನೆಗಳಲ್ಲಿ ಬಳಸೋ ಕಾಲಿಂಗ್ ಬೆಲ್ ಶಬ್ದ. ಇದೆ ಹಂಪಿಯ ವಿಠ್ಠಲ ದೇಗುಲದ ಮ್ಯೂಸಿಕ್ ಪಿಲ್ಲರ್ಗಳ ತಾಕತ್ತು. ಇದು ಬರೀ ದೇಗುಲದ ಘಂಟಾನಾದ. ಮನೆಗಳಲ್ಲಿ ಬಳಸೋ ಕಾಲಿಂಗ್ ಬೆಲ್ ಶಬ್ದ ಮಾತ್ರವಲ್ಲ, ಸಂಗೀತದ ಸಪ್ತ ಸ್ವರಗಳನ್ನ ಹೊಮ್ಮಿಸಬಲ್ಲ ಶಕ್ತಿ ಇಲ್ಲಿನ ಈ ಶಿಲಾ ಸ್ತಂಭಗಳಲ್ಲಿದೆ. ಹಾಗಾದ್ರೆ ಇಂಥ ಅದ್ಭುತ ಸಂಗೀತ ಸ್ತಂಭಗಳನ್ನ ಕೆತ್ತೋದಕ್ಕೆ ಭಾರತೀಯ ಶಿಲ್ಪಿಗಳು ಬಳಸಿರೋ ತಂತ್ರಜ್ಞಾನವಾದ್ರೂ ಯಾವುದು? ಜಲತರಂಗದಂತಹ ಮೃದು ಮಧುರ ಸಂಗೀತದಿಂದ ಹಿಡಿದು ಮೃತ್ತಿಕೆಯ ಘಟಂ ಹೊಮ್ಮಿಸುವ ನಾದದವರೆಗೆ ಹಲವು ಸಂಗೀತ ವಾದ್ಯಗಳಿಂದ ಹೊರಡುವ ವೈವಿಧ್ಯಮಯ ಸಂಗೀತ ಬರೀ ಈ ಕಲ್ಲಿನ ಸ್ತಂಭಗಳಲ್ಲಿ ಹೊಮ್ಮುವುದಾದ್ರೂ ಹೇಗೆ? ಇದನ್ನ ಪರೀಕ್ಷೆ ಮಾಡಲೆಂದೇ ಹಲವು ಪ್ರಯೋಗಗಳನ್ನ ಮಾಡಿದ್ದಾರೆ. ಕೆಲವರಂತೂ ಈ ಸ್ತಂಭಗಳ ಒಳಭಾಗ ಟೊಳ್ಳಾಗಿರುವುದರಿಂದ ಸಂಗೀತ ಹೊಮ್ಮುತ್ತೆ ಅಂತ ಭಾವಿಸಿದ್ರು. ಈ ಸ್ತಂಭಗಳ ಒಳಭಾಗ ಗಟ್ಟಿ ಇದೆಯೋ ಅಥವಾ ಟೊಳ್ಳಾಗಿದೆಯೋ ಅನ್ನೋದನ್ನ ಪರೀಕ್ಷಿಸಲೆಂದೇ ಯಾರೋ ಮಹಾತ್ಮರು ಸಂಗೀತ ಹೊಮ್ಮಿಸುವ ಸ್ತಂಭವೊಂದನ್ನ ಕತ್ತರಿಸಿ ಬಿಟ್ಟಿದ್ದಾರೆ. ಆಗ ಅವರಿಗೆ ಅಲ್ಲಿ ಕಂಡ ದೃಶ್ಯ ಅವರ ಊಹೆಗಳನ್ನ ಸುಳ್ಳಾಗಿಸಿತ್ತು. ಯಾಕಂದ್ರೆ ಈ ಸ್ತಂಭಗಳ ಒಳಭಾಗ ಟೊಳ್ಳಾಗಿಲ್ಲ. ಎಲ್ಲ ಕಲ್ಲುಗಳಂತೆ ಈ ಸ್ತಂಭವು ಗಟ್ಟಿಯಾಗಿದೆ ಅನ್ನೋದು ಅವರಿಗೆ ಗೊತ್ತಾಗಿ ಸಂಗೀತ ಹೊಮ್ಮುವುದಕ್ಕೆ ಬೇರೆಯದ್ದೇ ಕಾರಣ ಇರಬಹುದು ಅಂತ ಸುಮ್ಮನಾಗಿದ್ದಾರೆ. ಸ್ವಾತಂತ್ರ್ಯ ಪೂರ್ವದಲ್ಲಿ ಅಂದ್ರೆ ಸುಮಾರು 1930ರಲ್ಲೇ ಈ ಕಲ್ಲಿನ ಕಂಬಗಳಲ್ಲಿ ಹೊಮ್ಮುವ ಸಂಗೀತದ ರಹಸ್ಯವನ್ನ ಭೇದಿಸುವಲ್ಲಿ ದೊಡ್ಡ ಮಟ್ಟದಲ್ಲಿ ಸಂಶೋಧನೆ ನಡೆದಿದ್ವು. ಆದರೆ ಆಗ ಅವು ವಿಫಲವಾಗಿದ್ವು. ಹೌದು, ಅಂದಹಾಗೆ ಸಾಮಾನ್ಯವಾಗಿ ಸಂಗೀತದ ಪ್ರತಿ ಸ್ವರದ ಹಿಂದೆ ಗಣಿತದ ಲೆಕ್ಕಾಚಾರ ಇರುತ್ತೆ. ಯಾವುದೋ ವಾದ್ಯದಲ್ಲಿ ಸಂಗೀತದ ಸ್ವರಗಳು ಹೊಮ್ಮೋದಕ್ಕೆ ಅದರದ್ದೇ ಆದ ಪ್ರಮಾಣಗಳಿರುತ್ತೆ. ಒಂದು ವೇಳೆ ಗಣಿತದ ಲೆಕ್ಕಾಚಾರ ಪ್ರಮಾಣಗಳು ಇರದಿದ್ರೆ ಸಪ್ತ ಸ್ವರಗಳ ಬದಲು ಅಲ್ಲಿ ಕೇಳಿ ಬರೋದು ಅಪಸ್ವರಗಳೇ. ಸಾಮಾನ್ಯವಾಗಿ ಮನೆ ಬಾಗಿಲುಗಳಲ್ಲಿ ನೇತು ಹಾಕೋ ಸಂಗೀತದ ಈ ತೂಗು ಕೊಳವೆಗಳನ್ನ ನೋಡೇ ಇರ್ತೀರಿ. ವಿಂಡ್ ಚೈಮ್ಸ್ ಅಂತ ಕರೆಯಲ್ಪಡೋ ಈ ಸಂಗೀತ ಸಾಧನದಿಂದ ಸುಮಧುರ ನಾದ ಹೊಮ್ಮತ್ತೆ. ಈ ಸುಶ್ರಾವ್ಯ ಸಂಗೀತದ ಜೊತೆ ಗಾಳಿ ಧನಾತ್ಮಕ ಶಕ್ತಿಯನ್ನ ಮನೆಯಲ್ಲಿ ಹೊತ್ತು ಬರಲಿ ಅನ್ನುವುದು ಈ ವಿಂಡ್ ಚೈಮ್ಸ್ನ ಹಿಂದಿರೋ ಉದ್ದೇಶ. ಇಂಥ ಈ ವಿಂಡ್ ಚೈಮ್ಸ್ನಲ್ಲಿರೋ ಲೋಹದ ಕೊಳವೆಗಳ ಅಳತೆಯನ್ನು ನೀವೊಮ್ಮೆ ಗಮನಿಸಿ ನೋಡಿ. ಒಂದೊಂದು ಕೊಳವೆಯ ಅಳತೆಯು ಬೇರೆ ಬೇರೆಯೇ ಆಗಿರುತ್ತೆ. ಒಂದು ವೇಳೆ ಈ ಕೊಳವೆಗಳು ಒಂದೇ ಅಳತೆಯಲ್ಲಿದ್ರೆ ಅಲ್ಲಿ ಸಪ್ತ ಸ್ವರಗಳು ಹೊಮ್ಮೋದಕ್ಕೆ ಸಾಧ್ಯವೇ ಇಲ್ಲ. ಇದೇ ಸಂಗೀತದ ಹಿಂದಿರೋ ಗಣಿತ. ಇದನ್ನೇ ಸಂಗೀತದ ಹಿಂದಿರೋ ಸೈನ್ಸ್ ಅನ್ನೋದು. ವಿಂಡ್ ಚೈಮ್ಸ್ ಮಾತ್ರವಲ್ಲ, ಕೊಳಲಿನಲ್ಲಿರೋ ತೂತುಗಳ ಅಂತರದಲ್ಲೂ ವ್ಯತ್ಯಾಸ ಇರುತ್ತೆ. ಇಲ್ಲೊಂದು ಪ್ರಮಾಣಬದ್ಧ ಅಳತೆ ಇರುತ್ತೆ. ಆದ್ರೆ ಇವು ಹಿಂಗ್ಯಾಕಿವೆ ಅನ್ನೋದು ತುಂಬಾ ಜನಕ್ಕೆ ಗೊತ್ತಿಲ್ಲದ ಸಂಗತಿ.
ನಮಗೆಲ್ಲ ಕೊಳಲಿನಲ್ಲಿರೋ ಪ್ರಮಾಣಬದ್ಧ ವ್ಯತ್ಯಾಸಗಳು ಗೊತ್ತಿರಬೇಕಲ್ವಾ? ಇಂಥ ಕ್ಯಾಲ್ಕುಲೇಟಿವ್ ವ್ಯತ್ಯಾಸವೇ ಕೊಳಲಲ್ಲೂ ಸಪ್ತ ಸ್ವರಗಳು ಹೊಮ್ಮೋಕೆ ಸಾಧ್ಯ. ಆದ್ರೆ ಅಚ್ಚರಿಯ ಸಂಗತಿ ಏನ್ ಗೊತ್ತಾ? ಹಂಪಿಯ ವಿಜಯ ವಿಠಲನ ದೇಗುಲದಲ್ಲಿರೋ 56 ಸಂಗೀತ ಸ್ತಂಭಗಳ ಅಳತೆಯಲ್ಲಿ ಯಾವುದೇ ವ್ಯತ್ಯಾಸವಿಲ್ಲ. ಹಾಗಾದ್ರೆ ಒಂದೇ ಅಳತೆಯ ಈ ಸ್ತಂಭಗಳು ಸಪ್ತ ಸ್ವರಗಳನ್ನ ಹೊರಡಿಸ್ತಿರೋದಾದ್ರೂ ಹೇಗೆ? ಇವುಗಳ ರಚನೆಯಲ್ಲಿ ಶಿಲ್ಪಿಗಳು ಎಕ್ಸಾಕ್ಟ್ ಆಗಿ ಬಳಸಿರೋ ತಂತ್ರವಾದ್ರೂ ಏನು ಅನ್ನೋದೇ $1 ಮಿಲಿಯನ್ ಪ್ರಶ್ನೆ. ನಿಮಗೆಲ್ಲ ಲೋಹಗಳ ಮೆಲ್ಟಿಂಗ್ ಟೆಕ್ನಾಲಜಿ ಗೊತ್ತಾ? ಲೋಹಗಳನ್ನ ಕರಗಿಸೋ ತಂತ್ರಜ್ಞಾನ ಅದು. ಇದೇನಪ್ಪ ಇದು? ಆಗಲೇ ಸಂಗೀತ ಕಂಪಗಳ ಬಗ್ಗೆ ಹೇಳ್ತಾ ಇದ್ರು, ಈಗ ಇದ್ಯಾವುದೋ ಮೆಲ್ಟಿಂಗ್ ತಂತ್ರಜ್ಞಾನ ಅಂತಿದ್ದಾರೆ ಅನ್ಕೊಂಡ್ರ? ಎತ್ತಲಿಂದೆತ್ತ ಸಂಬಂಧ ಅಂದ್ಕೊಳ್ತಿದ್ದೀರಾ? ಇದಕ್ಕೂ ಹಂಪಿಯ ಸಂಗೀತ ಸ್ತಂಭಗಳ ನಿರ್ಮಾಣಕ್ಕೂ ಸಂಬಂಧವಿದೆ. ಅದು ಹೇಗೆ ಗೊತ್ತಾ? ನೀವೇ ನೋಡಿ. ನಮ್ಮ ಪುರಾತನ ಭವ್ಯ ಮಂದಿರಗಳನ್ನ ನಿರ್ಮಿಸಿದ ಶಿಲ್ಪಿಗಳು ಮೆಲ್ಟಿಂಗ್ ತಂತ್ರಜ್ಞಾನದ ಮಾಸ್ಟರ್ಸ್ ಅಂತೆ. ಅದು ಬರೀ ಲೋಹಗಳ ಮೆಲ್ಟಿಂಗ್ ಅಷ್ಟೇ ಗೊತ್ತಿರಲಿಲ್ಲ ಅವರಿಗೆ. ರಾಕ್ ಮೆಲ್ಟಿಂಗ್ ತಂತ್ರಜ್ಞಾನ ಕೂಡ ಅವರಿಗೆ ಕರತಲಾಮಲಕ. ಇದ್ಯಾವುದಪ್ಪ ರಾಕ್ ಮೆಲ್ಟಿಂಗ್ ಅಂತ ಕನ್ಫ್ಯೂಸ್ ಆಗಬೇಡಿ. ಈ ಪದವನ್ನೇ ಕೇಳಿ ತುಂಬಾ ಮಂದಿ ತಲೆ ಕೆರ್ಕೊಳ್ತಾರೆ. ಯಾಕಂದ್ರೆ ಮೆಟಲ್ ಮೆಲ್ಟಿಂಗ್ ಗೊತ್ತು, ಆದ್ರೆ ಬಹುತೇಕರಿಗೆ ಈ ರಾಕ್ ಮೆಲ್ಟಿಂಗ್ ಟೆಕ್ನಾಲಜಿ ಗೊತ್ತಿಲ್ಲ. ಅಂದ ಹಾಗೆ ಹೆಸರೇ ಹೇಳುವಂತೆ ಕಲ್ಲನ್ನ ಕರಗಿಸೋ ಈ ಪ್ರಾಚೀನ ತಂತ್ರಜ್ಞಾನವೇ ರಾಕ್ ಮೆಲ್ಟಿಂಗ್ ಟೆಕ್ನಾಲಜಿ. ಈ ಬಗ್ಗೆ ನಮಗೆ ಪುರಾವೆಗಳು ಸಿಗ್ತವೆ. ಹಂಪಿಯ ವಿಜಯ ವಿಠಲ ದೇಗುಲವೇ ಇಂಥ ರಾಕ್ ಮೆಲ್ಟಿಂಗ್ ತಂತ್ರಜ್ಞಾನಕ್ಕೆ ಸಾಕ್ಷಿ ಅಂತಾರೆ ಹಲವು ಪ್ರಾಚ್ಯ ವಿದ್ಯಾ ಸಂಶೋಧಕರು. ಅದು ಹೇಗೆ ಗೊತ್ತಾ? ಯಾವುದೇ ಆಭರಣಗಳನ್ನ ತಯಾರಿಸೋ ಮುನ್ನ ಆಭರಣಗಳಿಗೆ ಬಳಸೋ ಮೆಟಲ್ ಅಂದ್ರೆ ಲೋಹಗಳನ್ನ ಕರಗಿಸಬೇಕು. ಅದರಲ್ಲೂ ಬಂಗಾರ, ಬೆಳ್ಳಿಯಲ್ಲಿ ತಯಾರಿಸೋ ಆಭರಣಗಳಿಗೆ ಲೋಹಗಳ ಪ್ರಮಾಣಕ್ಕೆ ಅನುಗುಣವಾಗಿ ಇತರ ಲೋಹಗಳನ್ನ ಮಿಶ್ರಣ ಮಾಡ್ತಾರೆ. ಹೀಗೆ ವಿವಿಧ ಲೋಹಗಳನ್ನ ಮಿಶ್ರಣ ಮಾಡುವುದನ್ನೇ ವಿಜ್ಞಾನ ಮೆಟಲ್ ಮೆಲ್ಟಿಂಗ್ ಟೆಕ್ನಾಲಜಿ ಅನ್ನತ್ತೆ. ಸಾಮಾನ್ಯವಾಗಿ ಆಭರಣ ತಯಾರಕರಿಗೆ ಈ ಮೆಟಲ್ ಮೆಲ್ಟಿಂಗ್ ತಂತ್ರಜ್ಞಾನ ಗೊತ್ತೇ ಇರುತ್ತೆ. ಆದರೆ ಪ್ರಾಚೀನ ಶಿಲ್ಪಿಗಳಿಗೆ ರಾಕ್ ಮೆಲ್ಟಿಂಗ್ ಅದ್ಭುತ ತಂತ್ರಜ್ಞಾನದ ಅರಿವಿತ್ತು ಅಂತಾರೆ ಇತಿಹಾಸ ಸಂಶೋಧಕರು. ಈ ರಾಕ್ ಮೆಲ್ಟಿಂಗ್ ತಂತ್ರಜ್ಞಾನದ ಮೂಲಕ ಎಂಥ ಕಠಿಣ ಕಲ್ಲುಗಳಿಗೂ ತಮಗೆ ಬೇಕಾದ ಆಕಾರವನ್ನ ನೀಡ್ತಾ ಇದ್ರಂತೆ ಅಂದಿನ ಶಿಲ್ಪಿಗಳು. ಇದಕ್ಕೆ ಸಾಕ್ಷಿಯೇ ಹಂಪಿಯ ಈ ವಿಜಯ ವಿಠಲ ಟೆಂಪಲ್. ವಿಜಯ ವಿಠಲನ ಗುಡಿಯ ಮೇಲ್ಛಾವಣಿಗಳಲ್ಲಿರೋ ಕಲ್ಲಿನ ಈ ಕೊಂಡಿಗಳನ್ನ ನೋಡಿ. ಈ ವಿಠಲ ದೇಗುಲದಲ್ಲಿರುವ ತಮಿಳುನಾಡಿನ ಕಂಚಿಯ ಈ ದೇಗುಲಗಳಲ್ಲೂ ಮೇಲ್ಛಾವಣಿಯ ಕೊಂಡಿಗಳಲ್ಲಿ ನೇತಾಡುವ ಕಲ್ಲಿನ ಸರಪಳಿಗಳಿವೆ. ಹಾಗೆ ನೋಡಿದ್ರೆ ಈ ಸರಪಳಿಯನ್ನ ಒಂದೇ ಕಲ್ಲಿನಲ್ಲಿ ಕೊರೆದಿದ್ದಲ್ಲ, ಮೇಲ್ಛಾವಣಿಯ ಕೊಂಡಿ ಸಂಪೂರ್ಣ ಗ್ರಾನೈಟ್ದು. ಈ ಸರಪಳಿ ಸಂಪೂರ್ಣ ಸುಣ್ಣದ ಕಲ್ಲಿನದ್ದು. ಆದ್ರೆ ಇವುಗಳನ್ನ ಜೋಡಿಸಿದ್ದಾದ್ರೂ ಹೇಗೆ? ಇದಕ್ಕೆ ಸಂಶೋಧಕರು ಕೊಡೋ ಉತ್ತರವೇ ರಾಕ್ ಮೆಲ್ಟಿಂಗ್ ಟೆಕ್ನಾಲಜಿ. ಈ ಟೆಕ್ನಾಲಜಿಯ ಮೂಲಕ ಕಲ್ಲುಗಳನ್ನು ಕರಗಿಸಿ ತಮಗೆ ಬೇಕಾದ ಆಕಾರವನ್ನ ನೀಡೋ ತಂತ್ರ ಅಂದಿನ ಶಿಲ್ಪಿಗಳಿಗೆ ತಿಳಿದಿತ್ತು. ಇನ್ನು ವಿಜಯ ವಿಠಲ ಗುಡಿಯ ಸಂಗೀತ ಹೊಮ್ಮಿಸೋ ಕಲ್ಲಿನ ಸ್ತಂಭಗಳ ನಿರ್ಮಾಣದಲ್ಲೂ ಇದೇ ರಾಕ್ ಮೆಲ್ಟಿಂಗ್ ತಂತ್ರಜ್ಞಾನ ಬಳಸಿರೋ ಸಾಧ್ಯತೆಗಳಿವೆ ಅನ್ನೋದು ಸಂಶೋಧಕರ ವಾದ. ಕಲ್ಲಿನ ಜೊತೆಗೆ ವಿವಿಧ ಲೋಹಗಳನ್ನು ಕರಗಿಸಿ ಈ ಸ್ತಂಭಗಳನ್ನು ನಿರ್ಮಿಸಲಾಗಿದೆ. ಹೀಗಾಗಿಯೇ ಈ ಸ್ತಂಭಗಳು ಒಂದೇ ಅಳತೆಯಲ್ಲಿದ್ರೂ ವಿಭಿನ್ನ ಸ್ವರಗಳನ್ನು ಹೊಮ್ಮಿಸಬಲ್ಲವು. ಅಂದ್ರೆ ಈ ಸಂಗೀತ ಸ್ತಂಭಗಳಲ್ಲಿ ಹೊರಡುವ ಸಪ್ತ ಸ್ವರಗಳ ಹಿಂದಿರೋದು ಇದೇ ರಾಕ್ ಮೆಲ್ಟಿಂಗ್ ಅಂತಾರೆ ಸಂಶೋಧಕರು.
ಇಂಥ ಅದ್ಭುತ ತಂತ್ರಜ್ಞಾನಕ್ಕೆ ಸಾಕ್ಷಿಯಾಗಿರೋ ಹಂಪಿಯ ಈ ವಿಜಯ ವಿಠಲನ ದೇಗುಲ ಹಾಗೂ ಕಂಚಿಯ ಆ ದೇಗುಲ ನಿರ್ಮಾಣಗೊಂಡು ಸುಮಾರು 700ಕ್ಕೂ ಹೆಚ್ಚು ವರ್ಷಗಳೇ ಕಳೆದು ಹೋಗಿವೆ. ಅಂದ್ರೆ ಇಂದಿನ ಆಧುನಿಕ ತಂತ್ರಜ್ಞರಿಗೂ ಗೊತ್ತಿಲ್ಲದ ಕಲ್ಲು ಕರಗಿಸುವ ಟೆಕ್ನಾಲಜಿ ಶತಮಾನಗಳ ಹಿಂದೆಯೇ ನಮ್ಮ ಭಾರತೀಯ ಶಿಲ್ಪಿಗಳಿಗೆ ತಿಳಿದಿತ್ತು ಅಂದ್ರೆ ಅದು ನಮ್ಮ ಭಾರತದ ಹೆಮ್ಮೆ. ಪ್ರಾಚೀನರ ಇಂಥ ಜ್ಞಾನ ಭಂಡಾರಕ್ಕೆ ನಾವೊಂದು ಹ್ಯಾಟ್ಸ್ ಆಫ್ ಹೇಳಲೇಬೇಕು. ಶತಮಾನಗಳು ಕಳೆದ್ರೂ ಹಂಪಿಯ ಕಲ್ಲಿನ ನಿರ್ಮಾಣಗಳು ಎಂದಿಗೂ ಗಟ್ಟಿಯಾಗಿ ಉಳಿದಿವೆ ಅಂದ್ರೆ ಅದಕ್ಕೆ ಕಾರಣ ಈ ನಿರ್ಮಾಣದಲ್ಲಿ ಬಳಸಲಾಗಿರೋ ಸುಣ್ಣ, ಇಟ್ಟಿಗೆ ಮತ್ತು ಗಾರೆ. 1 ಭಾಗ ಸುಣ್ಣ, 2 ಭಾಗ ಮರಳು, 1 ಭಾಗ ಬೆಲ್ಲ ಮತ್ತು ಅರ್ಧ ಭಾಗ ಅಂಟುವಾಳಕಾಯಿ ಮಿಶ್ರಣಗಳನ್ನ ನುಣ್ಣಗೆ ಅರೆದು ಗಾರೆ ತಯಾರಿಸಲಾಗುತ್ತೆ. ಇದು ಇಂದಿನ ಸಿಮೆಂಟ್ಗಿಂತಲೂ ಗಟ್ಟಿ ಹಾಗೂ ಬಹುಕಾಲ ಬಾಳಿಕೆ ಬರುತ್ತೆ. ಇಲ್ಲಿನ ಕಮಲ ಮಹಲು, ಕಾವಲು ಗೋಪುರಗಳ ಗೋಡೆಗಳು, ರಘುನಾಥ ದೇವಾಲಯ, ವಿಠ್ಠಲ ದೇವಸ್ಥಾನ, ಅಚ್ಯುತರಾಯ ದೇವಾಲಯ, ಪಟ್ಟಾಭಿರಾಮ ದೇವಾಲಯಗಳಲ್ಲಿನ ಶಿಖರಗಳಿಗೆ ಇದೇ ಗಾರೆ ಬಳಸಲಾಗಿದೆ. ಹಂಪಿಯ ಈ ವಿಜಯ ವಿಠಲನ ಶಿಲ್ಪ ವೈಭವದ ಹಿಂದಿರೋ ವೈಜ್ಞಾನಿಕತೆ ನಮ್ಮ ಊಹೆಗೂ ನಿಲುಕೋದಿಲ್ಲ. ಮುಂದಿನ ಸಂಚಿಕೆಯಲ್ಲಿ ಇಲ್ಲಿನ ಶಿಲೆಗಳಲ್ಲಿರೋ ಇನ್ನಷ್ಟು ಮತ್ತಷ್ಟು ರೋಚಕ ರಹಸ್ಯಗಳನ್ನು ಹೇಳ್ತೀವಿ. ಅಲ್ಲಿ ತನಕ ನೋಡ್ತಾ ಇರಿ ಸರಳ ಜೀವನ. ಇದು ಮನುಕುಲದ ಒಳಿತಿಗಾಗಿ.